ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಎಸ್ಐಟಿ ವೇಗ ಕೊಟ್ಟಿದೆ. ರಾಯ್ ಸಾವಿನ ಹಿಂದೆ ಯಾರ ಕೈವಾಡ ಇದೆ, ಯಾರ ಪಾತ್ರಗಳು ಏನು, ಐಟಿ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದು ನಿಜಾನಾ ಅಂತ ತನಿಖೆ ಆಗ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಬೆದರಿಕೆಗೆ ಸತ್ತಿದ್ದು ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಕಾನ್ಫಿಡೆಂಟ್ ಅನ್ನೋ ಸಾವಿರಾರು ಕೋಟಿ ಉದ್ಯಮದ ಒಡೆಯ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರಕಾರನು ಎಸ್ಐಟಿ ರಚಿಸಿ ತನಿಖೆಗೆ ಆದೇಶಿಸಿದೆ. ವಂಶಿ ಕೃಷ್ಣ ಅವರ ನೇತೃತ್ವದ ಎಸ್ಐಟಿ ಟೀಮ್ ಕೂಡ ಸೂಕ್ಷ್ಮವಾಗಿ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದೆ. ಆದರೆ ಸಿಜೆ ರಾಯ್ ಸಾವಿನಲ್ಲೂ ರಾಜಕೀಯ ಕೆಸರೆರಚಾಟನೂ ಜೋರಾಗಿ ನಡೆಯುತ್ತಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕಿರುಕುಳವೇ ರಾಯ್ ಸಾವಿಗೆ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದಾರೆ. ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳು ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆಳ್ಮಕ್ಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. See, economic offences cannot be treated as like criminals. ಓಕೆ, ಅವ್ರಿಗೆ ಎಕನಾಮಿಕ್ ಅಫೆನ್ಸಸ್ ಏನಿದೆ ಅದು ಎಕನಾಮಿಕ್ ಆಗಿದ್ರೆ ಸಿವಿಲ್ ನೇಚರ್ ಕೇಸಸ್ನಲ್ಲಿ ನೀವು ಅದು ಆ ರೀತಿ ಹ್ಯಾಂಡಲ್ ಮಾಡಬೇಕು. ಭಯ ಕ್ರಿಯೇಟ್ ಮಾಡಿ CBI ED ಅದು ಇದು ಸರಿಯಲ್ಲ ಇರ್ತದೆ ಸರ್. ಈಗ ಅಲ್ಲಿ ಏನಾಗಿದೆ ನನಗೆ ತನಿಖೆ ನಂತರ ಗೊತ್ತಾಗುತ್ತೆ. ಇವತ್ತು ರಾಯ್ ಅವರು ಕನ್ನಡದವರು ಗನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ ನನಗಿರೋ ಮಾಹಿತಿ, ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ತಲೆ ಬಾಗದಿದ್ರೆ IT ED ಕಳಿಸಿ ಕಿರುಕುಳ ಕೊಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ತೆರಿಗೆ ವಂಚನೆ ಮಾಡಿದ್ರೆ ಕಾನೂನು ರೀತಿ ದಂಡ ಹಾಕ್ಲಿ, ಅದನ್ನ ಬಿಟ್ಟು ಉದ್ಯಮಿಗಳಿಗೆ ಭಯ ಹುಟ್ಟಿಸಬಾರದು ಅಂತ ಸಚಿವ MB ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಎಲ್ಲವನ್ನೂ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿರುವ ಶಾಸಕ ಪ್ರದೀಪ್ ಈಶ್ವರ್ ಕೇರಳ ಚುನಾವಣೆಗೆ ಬಿಜೆಪಿಯವರು ಹಣ ಕೇಳಿದ್ರು, ಅವರು ಕೊಟ್ಟಿಲ್ಲ, ಅದಕ್ಕೆ ಸಿಜೆ ರಾಯ್ ಸಾವಾಗಿದೆ ಅಂದ್ರು. ಅಷ್ಟೇ ಅಲ್ಲ, ಸಿಜೆ ರಾಯ್ ಅವರೇ ಶೂಟ್ ಮಾಡಿಕೊಂಡ್ರ ಅಥವಾ ಯಾರಾದ್ರೂ ಶೂಟ್ ಮಾಡಿದ್ರ ಅಂತಾನು ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದು ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿದೆ. IT ದಾಳಿಯಿಂದ ಮಾನಸಿಕ ಒತ್ತಡ ಆಗ್ತಿದೆ. ಉದ್ಯಮಿ KGF ಬಾಬು ಗಂಭೀರ ಆರೋಪ. ಕಾಫಿ ಡೇ ಸಂಸ್ಥೆ ಕಟ್ಟಿದ ಉದ್ಯಮಿ ಸಿದ್ಧಾರ್ಥ್ ಕೂಡ IT ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿದ್ರು. ಅದೇ ತರ ಸಿಜೆ ರಾಯ್ಗೂ ಆದಾಯ ತೆರಿಗೆ ಅವರು ಕಿರುಕುಳ ಕೊಟ್ಟಿದ್ದಾರೆ. IT ದಾಳಿಯಿಂದ ಒತ್ತಡ ಆಗ್ತಿದೆ ಅಂತಾನು KGF ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ಧಾರ್ಥ್ ಅವರು ಇದಾರಲ್ಲ, ಸಿದ್ಧಾರ್ಥ್ ಅವ್ರು ಹೆಂಗೆ ಡೆತ್ ಆಯ್ತು, ಅವ್ರದ್ದು ಇದೇ ಥರ ಡೆತ್ ಆಯಿತು. ಯಾರು ಬಡವರು ಕುಟುಂಬ ಬಂದು ದುಡ್ಡು ಸ್ವಲ್ಪ ಸಂಪಾದನೆ ಮಾಡ್ತಾರ ಎಲ್ಲರಿಗೂ ಈ ತೊಂದರೆಗಳು ಬರುತ್ತೆ. ಆದರೆ ಕಾನೂನು ಆ ಥರ ಇದೆ. ರಾಯ್ ಅವರು ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಯ್ಯೋ ನಿನ್ಗೆ ಯಾಕಪ್ಪ ಮೈ ಮೇಲೆ ಹಾಕ್ಕೊಳ್ತಾ ಇದೆಯಾ, ನೀನು ಇವತ್ತು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾಳೆ ಇಮಿಡಿಯೇಟ್ ಆಗಿ ಬಂದು ನಿನ್ಗೆ ನೋಟಿಸ್ ಬರುತ್ತೆ, ನಿನ್ಗೆ ತೊಂದರೆ ಆಗತ್ತೆ ನೋಡು ಅಂತಾರೆ. ಸಿಜೆ ರಾಯ್ ಸಾವಿನ ವಿಷಯದಲ್ಲಿ ರಾಜಕೀಯ ಕೆಸರೆರಚಾಟಗಳು ಜೋರಾಗಿ ನಡೆಯುತ್ತಿದೆ. ಇನ್ನೊಂದು ಕಡೆ ತನಿಖೆಯು ಅಷ್ಟೇ ವೇಗದಲ್ಲಿ ನಡೆಯುತ್ತಿದೆ. ಇದೆಲ್ಲದರ ಮಧ್ಯೆ SIT ಅಧಿಕಾರಿಗಳಿಗೆ ಸಿಜೆ ರಾಯ್ ಪ್ರತಿನಿತ್ಯ ಬರೆಯುತ್ತಿದ್ದ ಡೈರಿ ಸಿಕ್ಕಿದೆಯಂತೆ. ಡೈರಿಯಲ್ಲಿ ರಾಜ್ಯದ ಇಬ್ಬರು ಪ್ರಭಾವಿ ಶಾಸಕರು ಹಾಗೂ ಒಬ್ಬ ಮಾಜಿ ಸಂಸದರ ಹೆಸರು ಉಲ್ಲೇಖವಾಗಿದೆಯಂತೆ. ವಿಶೇಷವಾಗಿ ಬೆಂಗಳೂರಿನ ಪ್ರಭಾವಿ ಶಾಸಕರು ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಜೊತೆಗಿನ ವ್ಯವಹಾರಿಕ ಸಂಬಂಧಗಳ ಬಗ್ಗೆ ಮಾಹಿತಿ ಇದೆಯಂತೆ. ಅಷ್ಟೇ ಅಲ್ಲದೆ ಡೈರಿಯಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟಿ ಮತ್ತು ಮಾಡೆಲ್ಗಳ ಹೆಸರುಗಳು ಉಲ್ಲೇಖವಾಗಿದೆ ಅಂತ ಹೇಳಲಾಗ್ತಿದೆ. ನಟಿಯರು ಮಾಡೆಲ್ಗಳ ಮೂಲಕ ಕಾನ್ಫಿಡೆಂಟ್ ಗ್ರೂಪ್ನ ಜಾಹೀರಾತುಗಳನ್ನ ಕೊಡುತ್ತಿದ್ರು. ಹೀಗಾಗಿ ರಾಜಕಾರಣಿಗಳು ಮಾಡೆಲ್ ನಟಿಯರ ಜೊತೆ ಏನೆಲ್ಲ ವ್ಯವಹಾರ ಆಗಿತ್ತು ಅನ್ನೋದನ್ನ ಪೊಲೀಸರೇ ಸ್ಪಷ್ಟಪಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.